ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು, ಇವತ್ತು ಎಲ್ಲ ಪ್ಯಾಕಿಂಗ್ ಶುರು ಆಗೈತಿ. ಅಂದ್ರೆ ಮನೆ ಚೇಂಜ್ ಮಾಡಾಕತ್ತೀವಿ ಫ್ರೆಂಡ್ಸ್. ಇವಾಗ ನೈಟ್ 8 ಗಂಟೆ ಆಗೈತಿ. ಇವಾಗೆಲ್ಲ ಬಾಂಡೆನ ಕಟ್ಟಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಅಲ್ಲಿದ್ದು ಬಿಟ್ವಿ ಫ್ರೆಂಡ್ಸ್. ಬಾಡಿಗೆ ಮನೆಗೆ ಹೊಂಟೇವಿ. ಅಲ್ಲಿದ್ದು ಯಾಕೆ ಬಿಟ್ವಿ ಅಂತ ನಾನು ಹೋದ ವಿಡಿಯೋದೊಳಗೆ ಹೇಳೀನಿ. ಇವಾಗೆಲ್ಲನೂ ಬಾಂಡೆನ ಕಟ್ಟಿ ಇಡಾಕತ್ತೀನಿ ಫ್ರೆಂಡ್ಸ್. ಹಾಗಾಗಿ ನಾನು ಮಾತಾಡಿದ್ನಿ ಫ್ರೆಂಡ್ಸ್, ಬಾಂಡೆ ಎಲ್ಲ ಕಟ್ಟಿಟ್ಟು ಫ್ರೆಂಡ್ಸ್. ನಾನಿಲ್ಲಿ ಮಾತಾಡಿದ್ನೆ. ನನ್ನ ಮಗ ಮಾತಾಡೋ ಗದ್ದಲದೊಳಗೆ ಪ್ಯಾಕಿಂಗ್ ಶುರು ಮಾಡೋದ್ರೊಳಗೆ ಇವ ಏನು ಮಾಡ್ಯಾನ್ರಿ, ಯಾರು ಫೋನ್ ಹಚ್ಕೇರ ಅವ್ರ ಪಾಪ ಫೋನ್ ಕೊಟ್ರೆ ಅದಕ್ಕೆ ಮ್ಯೂಸಿಕ್ ಹೇಳ್ಕೊತ ಕೂತಿದ್ನ. ಆಮೇಲೆ ನನಗೆ ಅದನ್ನು ವಿಡಿಯೋ ಎಡಿಟ್ ಮಾಡೋ ಹೊತ್ನ್ಯಾಗ ಅದು ನನಗೆ ಗೊತ್ತಾಯಿತು. ಸೊ ಹಾಗಾಗಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ರೆ ಆಯ್ತು ಅಂದ್ಕೊಂಡು ನಂದು ರಿಯಲ್ ವಾಯ್ಸ್ನ ಮ್ಯೂಟ್ ಮಾಡಿ ನಾನು ಮತ್ತು ವಾಯ್ಸ್ ಓವರ್ನ ಕೊಡಾಕತ್ತೀನಿ. ಸೊ ಮನೆ ಅಂತರೂ ಚೇಂಜ್ ಮಾಡಿದ್ವಿ ಫ್ರೆಂಡ್ಸ. ಫೈನಲಿ ತೋರಿಸ್ತೀನಿ. ಆ ಮನೆಯೂ ಇದೆಯಲ್ಲ ಒಳಗೆ. ಸೊ ಹಾಗಾಗಿ ಅವರೆಲ್ಲ ಒಂಥರ ನಮ್ಮ ಮನೆಯವ್ರಿಗೆ ಅಲ್ಲೇ ಅಂದ್ರೆ 3 ವಾಚ್ಮೆನ್ಗೆ ಮಾಡಿರಿ, 2 ವಾಚ್ಮೆನ್ಗಿದ್ದು ರೊಕ್ಕ ಕೊಡೋಂಗಿಲ್ಲ, 1 ವಾಚ್ಮೆನ್ಗಿದ್ದು ರೊಕ್ಕ ಕೊಡ್ತೀನಿ ಅಂತ ಭಾಳ ಅಂದ್ರೆ ಭಾಳ ನಮ್ಮ ಮನೆಯವ್ರಿಗೆ ಟಾರ್ಚರ್ ಮಾಡಾಕತ್ರು. ಸೊ ಹಾಗಾಗಿ ಅಲ್ಲಿದ್ದು ಬಿಡಬೇಕಾಯ್ತು ಫಸ್ಟಿಗೆ. ಆಮೇಲೆ ಬಂದು ಇರ್ರಿ ನೀವೇ, ಹಾಗೇನಿಲ್ಲ ಸ್ವಲ್ಪ ಲಕ್ಷ ಕೊಟ್ಟು ಇರ್ರಿ ಅಂತ ಅಂದರಿ. ಆಮೇಲೆ ಇದ್ರೆ ಈ ಥರ ಡಬಲ್ ಗೇಮ್ ಆಟ ಆಡತ್ತಿದ್ರು. ಸೊ ಅದಕ್ಕೆ ನಮ್ಮ ಮನೆಯವರು ಇವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಫ್ರೆಂಡ್ಸ, ಹಾಗಾಗಿ ಮಳೆ ಬರೋ ಟೈಮ್ದಾಗ ಒಮ್ಮೆಗೆ ಇವ್ರಿಗೆ ಬೇರೆದವ್ರು ಸಿಕ್ಕರಂದ್ರೆ ಬಿಟ್ಟು ಹೋಗಂತಂದ್ರೆ ಹೈರಾಣ ಆಗುತ್ತೆ ಅಂತ ಕೇರಿ ಬೇಡ ಬಿಡು ಅಂತ ಅಂದರು. ಅವಾಗೆ ನಾವು ಮನೆ ಬಾಡಿಗೆ ನೋಡ್ಕೊಂಡು ಬಂದ್ವಿ. ನಮ್ಮ ಪುಣ್ಯಕ್ಕೆ ಬಾಡಿಗೆನೂ ಸಿಕ್ತು ಫ್ರೆಂಡ್ಸ್. ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅನ್ಕೋತೀನಿ. ಆಮೇಲೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಇವೆಲ್ಲ ಬಾಂಡೆನ ಕಟ್ಟಿಟ್ಟಿನಿ, ಗ್ಯಾಸ್ ಅದು ಎಲ್ಲ. ಸೊ ಫೈನಲಿ ನಿನ್ನೆ ನೈಟ್ 12 ಗಂಟೆ ಆಗಿತ್ತು ಫ್ರೆಂಡ್ಸ. ಬಂದ್ವಿ ಮನೆಗೆ. 12 ಗಂಟೆ ಆಗಿತ್ತು, ಬಂದ್ವಿ ಫ್ರೆಂಡ್ಸ. ಬೆಳಗ್ಗೆ ಎದ್ದು ಎಲ್ಲನೂ ಬಾಂಡೆನ ಜೋಡಿಸ್ಕೊಂಡು ಹಾಲು ಉಕ್ಕಿಸ್ಬೇಕಂತ ಹಾಲು ಕೂಡ ಉಕ್ಕಿಸಿದ್ದೆ. ಅದನ್ನೇನು ವಿಡಿಯೋನ ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಆ ಥರ ಸ್ವಲ್ಪ ಕಿರಿಕಿರಿ ಮಾಡಾಕತ್ತಿದ್ದ. ಹೊಸ ಜಾಗ ಆಗಿ ಹಾಲು ಉಕ್ಕಿಸಿ ಸ್ವಲ್ಪ ಚಹಾ ಮಾಡಿದ್ವಿ ಬೆಳಗ್ಗೆನೆ. ಸೊ ನೋಡಿ, ಗ್ಯಾಸ್ ಪೂಜೆನೂ ಮಾಡಿದ್ದೆ ಫ್ರೆಂಡ್ಸ. ಇಲ್ಲಿ ಹಾಲು ಅಂದ್ರೆ ಇದು ಸಿಗಲಿಲ್ಲ, ಹೂನ. ಸೊ ಹಾಗೆ ಕೆಳಗೊಂದು 2 ಹೂವು ಇದು ಫೋಟೋ ಪೂಜೆನೇ ಮಾಡಿದ್ನೆ. ಫೋಟೋಕ್ಕೊಂದು ಹೂವು ಹಾಕಿ ಗ್ಯಾಸ್ ಮೇಲೆ ಒಂದು ಹೂವು ಇಟ್ಟು ಸಿಂಪಲ್ಲಾಗಿ ಹಾಲು ಉಕ್ಕಿಸಿ ಗೃಹ ಪ್ರವೇಶ ಮಾಡಿದ್ವಿ ಫ್ರೆಂಡ್ಸ. ನೈಟೇ ಬಂದಿದ್ವಿ, ನೈಟ್ ಏನೂ ಮಾಡಲಿಲ್ಲ, ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಿ. ಯಾಕಂತಂದ್ರೆ ಗಾಡಿ ನಮ್ದು ಏನಂತಂದ್ರೆ ನಮ್ಮ ಮನೆಯವ್ರದ್ದು ಫ್ರೆಂಡ್ದು ಐತಿ ಫ್ರೆಂಡ್ಸ. ಹಾಗಾಗಿ ಅವರು ನೈಟೇ ಬರ್ತಾರೆ, ಬೆಳಗ್ಗೆ ಅವ್ರದ್ದು ಬಾಡಿಗೆ ಇರ್ತೈತಿ. ಇಲ್ಲಿ ಫ್ರೆಂಡ್ಸ ಅನ್ನಕ್ಕೆ ಇಟ್ಟೀನಿ. ಹಾಲು ಉಕ್ಕಿದ್ವಲ್ಲ ಅದನ್ನ ಗ್ಯಾಸ್ ಒರೆಸ್ಕೊಂಡೆ ಅನ್ನಕ್ಕೆ ಇಟ್ಟೀನಿ. ಕಾಯಿಪಲ್ಯ ನಿನ್ನೆ ಸಂಡೇ ಇತ್ತು, ಏನೂ ತೊಗೊಂಬರಲಿಲ್ಲ. ಯಾಕಂತಂದ್ರೆ ಮನೆ ಚೇಂಜ್ ಮಾಡಿತ್ತು, ಸುಮ್ಮನೆ ಹಾಳಾಗುತ್ತೆ ಅಂತ. ಸೊ ಇವಾಗ ಚೆನ್ನಾಗಿ ಬೇಡಿ ನಮ್ಮ ಮನೆಯವ್ರು ಪಾಲಕ್ ಪಲ್ಯ ತರಕ್ಕೆ ಹೋಗ್ಯಾರ ರೀ ಫ್ರೆಂಡ್ಸ. ಪಾಲಕ್ ಪಲ್ಯ, ಬಟಾಟೆ ಮತ್ತು ಚೆನ್ನಾಗಿ ಬೇಳೆ ಹಾಕಿ ಸಾಂಬಾರು ಮಾಡ್ತೀನಿ. ರೈಸ್ ಐತಿ. ಆಮೇಲೆ ಇದ್ರ ಅಷ್ಟು ಮಾಡ್ಕೊತೀನಿ ಫ್ರೆಂಡ್ಸ. ಇವೆಲ್ಲ ಈ ಥರ ಇದನ್ನು ಮಾಡ್ಕೊಂಡಿದ್ದೀನಿ. ಬಾಂಡೆ ಇದು ಒಂದು ನೀರು ಕುಡಿಯೋಕಂದ ತಪ್ಪಲಿ ಅಂತೇವೆ ನಾವು, ಅದನ್ನು ಇಟ್ಟೀವಿ. ಇದು ಕೊಡ್ಗಳದಾವು. ಇನ್ನು ಆಲ್ಮೋಸ್ಟ್ ಇನ್ನೂ ಕ್ಲೀನ್ ಮಾಡಬೇಕು. ಕ್ಲೀನ್ ಅನ್ನೋಕೆ ಇನ್ನೂ ಜೋಡಿಸ್ಕೋಬೇಕು ಫ್ರೆಂಡ್ಸ. ಜೋಡಿಸ್ಕೊಂಡು ಬಳಿಕ ಹೋಮ್ ಟೂರ್ ಮಾಡ್ತೀನಿ. ಹೋಮ್ ಟೂರ್ ಮಾಡಲೇ ಬೇಡ ಅಂತ ಕಮೆಂಟ್ ಹಾಕಿ. ಅದರ ಬಾಡಿಗೆನೇ ಸ್ವಲ್ಪ ಜಾಸ್ತಿ ಆಯಿತು. ಅದೇ ಒಂದು ಸ್ವಲ್ಪ ನಮ್ಗೆ ಜಲಸ್ ಅಂದ್ರೆ ಒಂಥರ ಹೊಟ್ಟೆಯೊಳಗೆ ಇದು ಆದಂಗೆ ಆಗಕತ್ತೈತಿ ಫ್ರೆಂಡ್ಸ. ಏನು ಮಾಡೋಕ್ಕಾಗಂಗಿಲ್ಲ. ಆದ್ರೆ ಆರುಗ ಆ ಥರವಾಗ ಆಟ ಆಡೋಕೆ ಮಾತ್ರ ಮನ್ಗಂಡು ಚಲೋ ಐತಿ ಫ್ರೆಂಡ್ಸ. ಇಲ್ಲಿ ನೋಡ್ತಾ ಇರ್ಬೋದು 2 ಬಾಗಿಲು ಅದಾವೆ. ಇಲ್ಲಿಂತ್ರ ಹಿಂಗಿಲ್ಲಿಂದ ಇದು ಇಟ್ಟು ಅಲ್ಲಿ ತನಕ ಆಟ ಆಡೋಕೆ ಬರ್ತೈತಿ. ಮತ್ತು ಹೊರಗೂ ಆಟ ಆಡೋಕೆ ಸ್ಪೇಸ್ ಐತಿ. ಸಿಂಕ್ ಅದಾವೆ. ಸಿಂಕ್ ಒಳಗೆ ಈಗ ಚಹಾ ಮಾಡಿದ ಬಾಂಡೆಗಳು ತೊಳ್ಕೊಬೇಕು ಫ್ರೆಂಡ್ಸ. ನಾನು ಬಾಂಡೆಲಿ ತೊಳೆಯಂಗಿಲ್ಲ. ಈ ಚಹಾ ಬಾಂಡೆ ಅದಾವೆ ಇಲ್ಲಿ ತೊಳಿತೀನಿ, ಹೊರಗೆ ಹೋಗಿ ತೊಳ್ಕೊತೀನಿ. ಯಾಕಂದ್ರೆ ಇಲ್ಲೇ ತೊಳೆದ್ರೆ ನಮ್ಗೆ ಘಾಮ್ ಆಗಂಗಿಲ್ಲ. ಹೊರಗೆ ನಾವು ಬಾಂಡೆದು ತೊಳೆದವ್ರದೇವಿ. ಇಲ್ಲೇ ನಮ್ಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ನಮ್ಮ ಮನೆಯವ್ರಿಗೆ ನಾ ಇಲ್ಲೇ ತೊಳೆಯಲಾಗಿದೆ. ಅದಕ್ಕೆ ಹೊರಗೆ ಹೋಗ್ತಿ ಹುಡುಗರು ಬಳಸ್ಕೊತಿ ಇಲ್ಲೇ ತೊಳೆಯೋಣ, ಅದಕ್ಕೆ ಇಲ್ಲೇ ಇಟ್ಟೀನಿ. ನಾವು ಅಷ್ಟು ಬಕ್ಕಳಷ್ಟು ಗೋಳೆ ಮಾಡಿ ಹೊರಗೆ ತಿಕ್ಕಿದ್ರೇ ನಮಗೆ ಒಂದು ಸ್ವಲ್ಪ ಮನಸ್ಸಿಗೆ ತೃಪ್ತಿ ಆಗುತ್ತೆ ಫ್ರೆಂಡ್ಸ್. ಈ ಥರ ಸಿಂಕ್ ಒಳಗದು ಬಾಂಡೆ ತಿಕ್ಕಕ್ಕೆ ನಮ್ಗೆ ಇಷ್ಟ ಆಗಂಗಿಲ್ಲ. ನೋಡೋಣ ಏನಾಗುತ್ತಂತ. ಇವಾಗ ನಡೆದೈತಿ. ಪೂಜೆ ಆಯಿತು ಫ್ರೆಂಡ್ಸ್. ಬೆಳಗ್ಗೆ ಇಲ್ಲಿಂದ ಪೂಜೆ ಆಯಿತು ಫ್ರೆಂಡ್ಸ್. ನನ್ನ ಮಗ ನೋಡಿ ಇವತ್ತು ಯಾವ ಥರ ಹಚ್ಚಾನಂತ. ಬೆಳಗ್ಗೆ ಪೂಜೆ ಆಯಿತು.
ಹಾಲು ಕುಸಿದ್ವಿ, ಇವಾಗ ಅಡುಗೆ ಮಾಡ್ತೀನಿ ಫ್ರೆಂಡ್ಸ. ಒಂಥರ ಖುಷಿ, ಹೊಸ ಮನೆಗೆ ಬಂದಿವತ್ತ ಒಂಥರ 3 ಸಾವಿರ ಅಷ್ಟು ಗೊತ್ತಲ್ಲ ಅಂತ ಒಂದು ಕಡೆ ದುಃಖ. ಏನು ಮಾಡೋಕ್ಕಾಗಲ್ಲ. ನಾವೆಷ್ಟೇ ಜೋಡಿಸಿಟ್ರು ನಾವು ಒಂದು ಕಾಲಕ್ಕೆ ಅದು ಖರ್ಚಾಗೋ ಪೊಸಿಷನ್ ಬರ್ತಂದ್ರೆ ಪೊಸಿಷನ್ ನೋಡಿ ಫ್ರೆಂಡ್ಸ್. ಇದು ಹೊಸ್ದಾಗಿ ತೊಗೊಂಬಂದೈತಿ, ಅಂದ್ರೆ ಕೊಟ್ಟಾರ ನಮಗೊಬ್ರು. ಪುಟಾಣಿಗೆ ಆಗೈತಿ, ಚಂದ ಐತಿ ಫ್ರೆಂಡ್ಸ. ಇದ್ರೊಳಗೆ ಏನಾರ ಹಾಕಿ ಸ್ಟೋರ್ ಮಾಡ್ತೀನಿ. ಸೊ ಹಂಗೇ ಫ್ರೆಂಡ್ಸ್, ನಮ್ಮ ಮನೆಯವರು ಪಾಲಕ್ ಪಲ್ಯ ತೊಗೊಂಬಂದಿದ್ರು ಸಾಂಬಾರು ಮಾಡಂತ. ಚೆನ್ನಾಗಿ ಬೇಳೆ ಬಟಾಟೆ ಹಾಕಿ ಸಾಂಬಾರು ಮಾಡತ್ತ. ಸೊ ಇದನ್ನ ಪಲ್ಯನ ಇವಾಗ ಸೋಸ್ಕೋಬೇಕು ಫ್ರೆಂಡ್ಸ್. 15 ರೂಪಾಯಿ ಅಂತ ಫ್ರೆಂಡ್ಸ್ ಒಂದು ಸೂಡು ಪಲ್ಯಕ್ಕೆ. ಅಷ್ಟು ಪಲ್ಯನೂ ಪಾಲಕ್ನು ಅಷ್ಟೊಂದು ಫ್ರೆಶ್ ಅಂತೂ ಇಲ್ಲವೇ ಇಲ್ಲ ಫ್ರೆಂಡ್ಸ. ದಪ್ಪ ಎಲೆ ನನಗೆ ಇಷ್ಟನೇ ಆಗಲಿಲ್ಲ ಇದು ಪಲ್ಯ. ಆದ್ರೆ ಪಲ್ಯ ಭಾಳ ಅಂದ್ರೆ ಭಾಳ ತುಟ್ಟ್ಯದ ಅಂತ ಅಂದ್ರು ನಮ್ಮ ಮನೆಯವರು. ಇವಾಗ ಸೋಮವಾರ ಅಲ್ಲ ಫ್ರೆಂಡ್ಸ್, ಸಂಡೇ ಇತ್ತು ಒಂದು ಸ್ವಲ್ಪ ಕಡಿಮೆ ಕೊಡ್ತಾರೆ. ಇವಾಗ ಸೋಮವಾರ ಭಾಳ ತುಟ್ಟಿ ಕೊಡ್ತಾರೆ ಅಂತ ಅಂದರು. ಮತ್ತು ಹಂಗನ ಸೋಸ್ಕೊಂಡು ಸಾಂಬಾರು ಮಾಡಿದೆ ಫ್ರೆಂಡ್ಸ್. ಹಸು ಅಂದ್ರೆ ಭಾಳ ಹಸು ಆಗಿತ್ತು ನಮ್ಮ ಮನೆಯವರಿಗೂ ಮತ್ತು ನನ್ನ ಮಕ್ಕಳಿಗೂ. ಆ ಥರವಾಗ ಬಿಸಿ ಅನ್ನಕ್ಕೆ ಇಟ್ಟಿದ್ನಲ್ಲ ಫ್ರೆಂಡ್ಸ್. ಅನ್ನ ಊಟ ಮಾಡಿಸಿದ್ದೆ ಅವನಿಗೆ ಸ್ವಲ್ಪ ಸಾರು ಹಾಕಿ ಊಟ ಮಾಡಿಸಿದ್ದೆ ಫ್ರೆಂಡ್ಸ್. ಇದು ಇನ್ನೊಂದು ಸ್ವಲ್ಪ ಕುದಿಬೇಕು ಪಾಲಕ್ ಸಾಂಬಾರು. ನೋಡಿ ನಾ ಈ ಥರ ಮಾಡಿದ್ನೆ. ಕುದಿಯಾಕತ್ತೈತಿ. ಸ್ವಲ್ಪ ನಾನು ಖಾರನೇ ಸ್ವಲ್ಪ ಹಾಕೀನಿ ಫ್ರೆಂಡ್ಸ್. ಯಾಕಂತಂದ್ರೆ ಖಾರ ಯಾಕೋ ಗೊತ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಲ್ಲಾಗೈತಿ ಇವಾಗ. ಅವಾಗಿನಂಗೆ ಅವಾಗ ಭಾಳ ಜಾಸ್ತಿ ತಿಂತಿದ್ವಿ, ಇವಾಗ ಅಡ್ಜಸ್ಟ್ ಆಗಲ್ಲಾಗೈತಿ ಖಾರ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅನ್ನ ಆಲ್ರೆಡಿ ರೆಡಿ ಆಗಿತ್ತು. ಇವಾಗ ಸಿಂಕ್ ಒಳಗೆ ನಮ್ಮ ಮಗನಿಗೆ ಊಟ ಮಾಡಿಸಿದ ಒಂದು ಪ್ಲೇಟ್ ಇತ್ತು, ಬಾಗಲ ತೋರಿಸಿದ್ನೆಲ್ಲ ಅವು ಭಾಂಡೆ ತೊಳ್ಕೊಂಡಿದ್ನೆ. ಇದೊಂದು ಬಟ್ಲ ಅಂತಾರಲ್ಲ ಫ್ರೆಂಡ್ಸ್, ಬಟ್ಟಲ್ನಾಗ ಅವನಿಗೆ ಊಟ ಮಾಡಿಸಿ ಬಿಟ್ವಿ ಫ್ರೆಂಡ್ಸ್. ಇವಾಗ ಊಟಕ್ಕೆ ಅನ್ನ ಸಾಂಬಾರು ರೆಡಿ ಆಯಿತು. ಇಲ್ಲಿ ಸ್ವಲ್ಪ ಒಳಗೆ ಬೆಳಕಿನ ಪ್ರಾಬ್ಲಮ್ ಐತಿ ಫ್ರೆಂಡ್ಸ್. ಎಲ್ಲ ಚಲೋ ಐತಿ, ಬೆಳಕು ಅಷ್ಟೊಂದು ಬೀಳಂಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬೆಳಕಿನ ಪ್ರಾಬ್ಲಮ್ ಐತಿ. ಇವಾಗ ಊಟ ಮಾಡ್ತೀವಿ ಫ್ರೆಂಡ್ಸ್. ಹಸು ಭಾಳ ಆಗೈತಿ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ಎಲ್ಲರೂ. ಇವಾಗ ನಾವು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಸ್ವಲ್ಪ ಹೊರಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ. ಹೊರಗೆ ಹೋದ್ವಿ ಅಂದ್ರೆ ಅದನ್ನು ಶೇರ್ ಮಾಡ್ಕೊತೀವಿ. ಯಾಕಂದ್ರೆ ಕಾಯಿಪಲ್ಯ ಖಾಲಿ ಆಗೈತಿ. ಸೊ ಕಾಯಿಪಲ್ಯ ತರಬೇಕು ಅನ್ನೋದೈತಿ ಫ್ರೆಂಡ್ಸ. ಕಾಯಿಪಲ್ಯ ತೊಗೊಂಡು ಬರ್ತೇವೆ. ಒಂದು ಸ್ವಲ್ಪ ಸಂತಿ ಅದು ತೊಗೊಂಡು ಬರ್ತೀವಿ ಫ್ರೆಂಡ್ಸ. ನಿನ್ನೆ ಏನೂ ತೊಗೊಂಬಂದಿಲ್ಲ, ಹಾಗಾಗಿ ಓಕೆ ಫ್ರೆಂಡ್ಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಮತ್ತು ಹೋಮ್ ಟೂರ್ ಬೇಕಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ. ಓಕೆ ಬಾಯ್.